ನಮಸ್ಕಾರ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಸ್ಕೇರಿ ಮಿಸ್ಟ್ರಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನಂತೂ ಬೊಂಬಟಾಗಿದ್ದೀನಿ, ನೀವಂತೂ ಚಿಂದಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಒಂದು ನಿಜವಾದ ದೆವ್ವದ ಕಥೆಯನ್ನು ತಂದಿದ್ದೀನಿ. ಕತೆ ಮಾತ್ರ ಬೊಂಬಟಾಗಿದೆ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಆನ್ ಮಾಡಿ. ಅದರಿಂದ ನಾನು ಬಿಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ಎಲ್ರಿಗಿಂತ ಮುಂಚೆ ನೀವು ನೋಡ್ಬೋದು. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ಕತೆ ಒಳಗೆ ಎಂಟರ್ ಆಗೋಣ. ಈ ಕತೆ ನಡೆದದ್ದು 2010ನೇ ಇಸ್ವಿಯಲ್ಲಿ. ನಮ್ಮ ರಿಲೇಟಿವ್ಸ್ ಬಂದು ಇರೋದು ಬೆಂಗಳೂರಲ್ಲಿ, ಆದರೆ ಅವರ ತವರೂರು ಊಟಿ. ಆ ದಿನ ಒಂದು ಘಟನೆ ನಡೆಯುತ್ತೆ. ಸಮಯ ಮಧ್ಯಾಹ್ನ 1 ಗಂಟೆ. ಆಗ ನಮ್ಮ ರಿಲೇಟಿವ್ಗೆ ಒಂದು ಫೋನ್ ಬರುತ್ತೆ. ಅದು ಅವರ ಹುಟ್ಟನೂರಿಂದ. ಏನಂತ ಅಂದರೆ, ನಮ್ಮ ಸಂಬಂಧಿಕರ ಸ್ನೇಹಿತರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ತಕ್ಷಣವೇ ಹೊರಟು ಬನ್ನಿ ಅಂತ ಫೋನ್ ಬರುತ್ತೆ. ಆಗ ನಮ್ಮ ಸಂಬಂಧಿ ಹಿಂದೆ ಮುಂದೆ ಏನು ಯೋಚನೆ ಮಾಡದೆ ಅವ್ರು ಡ್ರೈವರ್ಗೆ ಕಾರ್ ತೆಗೆಯೋದಕ್ಕೆ ಹೇಳ್ತಾನೆ. ಯಾಕಂದರೆ ಆ ವ್ಯಕ್ತಿ ನನ್ನ ಸಂಬಂಧಿಗೆ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ತಾನೆ. ಹಾಗೆ ಅವರು ಬೆಂಗಳೂರನ್ನ ಬಿಡ್ತಾರೆ. ಅವರು ಮೈಸೂರು ತಲುಪೋದಕ್ಕೆ 4:45 ಗಂಟೆ ಆಗಿಬಿಟ್ಟಿರುತ್ತೆ. ಹಾಗೆ ಅವರು ಊಟಿ ಕಡೆ ಪ್ರಯಾಣನ ಬೆಳೆಸ್ತಾರೆ. ಈಗ ಸಮಯ ಬಂದು 7:15 ಆಗಿರುತ್ತೆ. ನಮ್ಮ ರಿಲೇಟಿವ್ಸ್ ಊರಿನ ಆಸ್ಪತ್ರೆಗೆ ತಲುಪ್ತಾರೆ. ಆಗ ನಮ್ಮ ರಿಲೇಟಿವ್ಸ್ ಅವರ ಡ್ರೈವರ್ಗೆ, ಇಷ್ಟೊತ್ತಲ್ಲಿ ಆ ದಾರಿಯಲ್ಲಿ ಒಬ್ಬನೇ ಹೋಗೋದು ಸರಿ ಇಲ್ಲ, ಇಲ್ಲೇ ಯಾವ್ದಾರ ರೂಮ್ ಮಾಡಿ ಇರುವಂತ ಹೇಳ್ತಾರೆ. ಆದರೆ ಅದಕ್ಕೆ ಡ್ರೈವರ್ ಮಾತ್ರ ಒಪ್ಪೋದಿಲ್ಲ. ಯಾಕಂದರೆ ನಾಳೆನೇ ಅವನ ಮಗನ ಬರ್ಡೇ ಇರುತ್ತೆ. ಹಾಗೆ ಅವನು ಹೇಳಿರ್ತಾನೆ, ಮಿಡ್ ನೈಟ್ 12 ಗಂಟೆಗೆ ಕೇಕ್ ಕಟ್ ಮಾಡಿಸ್ತೀನಿ, ಅದಕ್ಕೆ ಎಷ್ಟೊತ್ತಾದರೂ ನಾನು ಹೋಗ್ತೀನಿ ಸರ್ ಅಂತ ಹೇಳ್ತಾನೆ. ಹಾಗೆ ಅವನು ಊಟಿಯ ಒಂದು ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ಊಟಿನ ಬಿಡ್ತಾನೆ. ಆಗ ಸಮಯ ಸುಮಾರು 9 ಗಂಟೆ ಆಗಿರುತ್ತೆ. ಒಬ್ಬನೇ ಕಾರಲ್ಲಿ ಸಾಂಗ್ ಕೇಳ್ತಾ ಹೋಗ್ತಾ ಇರ್ತಾನೆ. ಹಾಗೆ ಅವನು ಕಾರಲ್ಲಿ ಸೌಂಡ್ನ ಜಾಸ್ತಿ ಕೊಟ್ಟಿರ್ತಾನೆ, ಯಾಕಂದರೆ ನಿದ್ದೆ ಬರಬಾರ್ದು ಅಂತ. ಈಗ ಸಮಯ 10:30, 11 ಗಂಟೆ ಆಗಿರುತ್ತೆ. ಮೈಸೂರಿನ 25 ಕಿಲೋಮೀಟರ್ ಮಾತ್ರ ಇರುತ್ತೆ. ಆಗ ದಾರಿಲಿ ಹೋಗ್ತಿದ್ದವನಿಗೆ ಒಂದು ಆಶ್ಚರ್ಯ ಕಾದಿರುತ್ತೆ. ಏನಂದರೆ, ರಾತ್ರಿ 10:30 ರೋಡಲ್ಲಿ ಒಂದು ಒಂಟಿ ಹುಡುಗಿ ನಿಂತಿರ್ತಾಳೆ. ಅವಳು ಲಿಫ್ಟ್ ಕೇಳ್ತಾ ಕೈ ಸನ್ನೆ ಮಾಡ್ತಿರ್ತಾಳೆ. ಅವಳು ನೋಡಿದ ಡ್ರೈವರ್ ಒಂದು ಕ್ಷಣ ಕಳೆದೋಗ್ತಾನೆ. ಯಾಕಂದರೆ ಆ ಹುಡುಗಿ ಅಷ್ಟು ಸುಂದರವಾಗಿ ಇರ್ತಾಳೆ. ಆ ಹುಡುಗಿಗೆ ವಯಸ್ಸು ಸುಮಾರು 19-20 ವರ್ಷ ಅಷ್ಟೇ. ಆಗ ಡ್ರೈವರ್ ತಲೆಗೆ ಒಂದು ಪ್ರಶ್ನೆ ಬರುತ್ತೆ. ಇಷ್ಟು ರಾತ್ರಿಲಿ ಒಂಟಿ ಹುಡುಗಿ ಏನು ಮಾಡ್ತಿದ್ದಾಳೆ ಅಂತ ಅನ್ಕೊತಾನೆ. ಆಗ ಕೇಳಿಬಿಡೋಣ ಅಂತ ಅವಳ ಹತ್ರ ಹೋಗಿ ಕಾರ್ನ ನಿಲ್ಲಿಸ್ತಾನೆ. ಏನಾಯಿತು ಮೇಡಮ್, ಇಷ್ಟೊತ್ತಲ್ಲಿ ಒಬ್ಬರೇ ಇಲ್ಲಿ ಯಾಕೆ ನಿಂತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ, ಈ ಕಾಡು ರಸ್ತೆಯಲ್ಲೇ ನಮ್ಮ ಮನೆ ಇರೋದು ಸರ್, ನಾನು ಅರ್ಜೆಂಟಾಗಿ ಮೈಸೂರಿಗೆ ಹೋಗಬೇಕಿತ್ತು, ಇಷ್ಟೊತ್ತಲ್ಲಿ ಯಾವ ಬಸ್ಸು ಸಿಗಲ್ಲ ಅಂತ ಗೊತ್ತು, ಅದಕ್ಕೆ ಬರೋ ವೆಹಿಕಲ್ಸ್ಗೆ ಲಿಫ್ಟ್ ಕೇಳ್ತಿದ್ದೀನಿ ಅಂತ ಹೇಳ್ತಾಳೆ. ನೀವೇನಾದ್ರು ಮೈಸೂರು ಕಡೆ ಹೋಗ್ತಾ ಇದ್ರೆ ನನ್ನ ಅಲ್ಲೇ ಬಿಟ್ಬಿಡಿ ಸರ್ ಪ್ಲೀಸ್ ಅಂತ ಕೇಳ್ತಾಳೆ. ಅದಕ್ಕೆ ಡ್ರೈವರ್, ಅದಕ್ಕೇನಂತೆ ಮೇಡಮ್, ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ, ನಿಮ್ಮನ್ನ ಮೈಸೂರಲ್ಲಿ ಡ್ರಾಪ್ ಮಾಡಿಬಿಟ್ಟು ಹೋಗ್ತೀನಿ ಬನ್ನಿ ಅಂತ ಹೇಳ್ತಾನೆ. ಹಾಗೆ ಆ ಹುಡುಗಿ ಫ್ರಂಟ್ ಸೀಟಲ್ಲೇ ಹತ್ಕೊಂಡು ಕೂತ್ಕೋತಾಳೆ. ಹಾಗೆ ಡ್ರೈವರ್, ಮೇಡಮ್ ನಿಮ್ಮ ಹೆಸರೇನು, ಯಾವ ಕೆಲಸದ ಮೇಲೆ ಮೈಸೂರಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ, ನನ್ನ ಹೆಸರು ಮಂಜುಳಾ ಅಂತ, ಸ್ವಲ್ಪ ಪರ್ಸ್ನಲ್ ಕೆಲಸದ ಮೇಲೆ ಮೈಸೂರಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ. ಹಾಗೆ ಹೋಗ್ತಾ ಹೋಗ್ತಾ ಮೈಸೂರು ಬರೀ 20 ಕಿಲೋಮೀಟರ್ ಮಾತ್ರ ಇರುತ್ತೆ. ಡ್ರೈವರ್ಗೆ ಸ್ವಲ್ಪ ನಿದ್ದೆ ಬರ್ತಾ ಇರುತ್ತೆ. ಆಗ ರೋಡಲ್ಲಿ ಒಂದು ಹಂಪ್ಸ್ ಕಾಣುತ್ತೆ. ಕಾರ್ ಸ್ವಲ್ಪ ಸ್ಪೀಡಲ್ಲಿದ್ದ ಕಾರಣ ಹಂಪ್ಸಕ್ಕೆ ಸಿಕ್ಕಿ ಎಗರುತ್ತೆ. ಆಗ ಡ್ರೈವರ್ ಶರ್ಟಲ್ಲಿದ್ದ ಫೋನ್ ಕೆಳಗೆ ಬಿದ್ದೋಗುತ್ತೆ. ಎತ್ಕೊಳ್ಳೋಣ ಅಂತ ಅವನು ಕೆಳಗಡೆ ಬಗ್ತಾನೆ. ಆಗ ಅವನಿಗೆ ಹೂವೇ ಮಾಡೋಕ್ಕಾಗದೇ ಇರೋಂಥ ಘಟನೆ ನಡೆದೋಗುತ್ತೆ. ಬಗ್ಗಿರೋ ಡ್ರೈವರ್ ಅವನ ಎಡಗಡೆಗೆ ಕಣ್ಣಾಯಿಸ್ತಾನೆ. ಪಕ್ಕದಲ್ಲಿ ಕೂತಿದ್ದ ಹುಡುಗಿ 2 ಕಾಲು ಇರಲ್ಲ. ಇದನ್ನು ನೋಡಿ ಅವನಿಗೆ ತುಂಬಾ ಭಯ ಆಗೋಗುತ್ತೆ. ಹಾಗೆ ಅವನು ಗೊತ್ತಾಗ್ಬಿಡುತ್ತೆ ಇದು ಯಾವುದೇ ಮನುಷ್ಯ ಅಲ್ಲ ಅಂತ. ಆಗ ಡ್ರೈವರ್ಗೆ ಭಯ ಸ್ಟಾರ್ಟ್ ಆಗುತ್ತೆ. ಇದು ನನ್ನ ಏನಾರು ಮಾಡಿಬಿಡುತ್ತೆ ಅನ್ನೋ ಭಯ ಸ್ಟಾರ್ಟ್ ಆಗುತ್ತೆ. ಆಗ ಮೈಸೂರು ಬರೀ 10 ಕಿಲೋಮೀಟರ್ ಇರುತ್ತೆ. ಗಾಡಿನ ಸ್ಲೋ ಆಗಿ ಓಡಿಸ್ತಾ ಇರ್ತಾನೆ. ಆಗ ದಾರಿಲಿ ಅವನಿಗೆ ಕೆಟ್ಟು ನಿಂತಿರೋ ವ್ಯಾನ್ ಕಾಣಿಸುತ್ತೆ. ಆ ವ್ಯಾನ್ನಿಂದ ಆಚೆ 10-12 ಜನ ನಿಂತಿರ್ತಾರೆ. ಇವನ್ ತಲೆಯಲ್ಲಿ ಏನು ನೋಡುತ್ತೋ ಗೊತ್ತಿಲ್ಲ, ಹೋಗಿ ಆ ವ್ಯಾನ್ಗೆ ಗುದ್ದು ಬಿಡ್ತಾನೆ. ಆಗ ಅಲ್ಲಿದ್ದ ಜನಗಳೆಲ್ಲ ಇವನ್ನ ಕಾರಿಂದ ಆಚೆಗೆ ಕರೀತಾರೆ. ಆಗ ಅವರೆಲ್ಲ, ಏನು ನಿದ್ದೆ ಮಾಡ್ಕೊಂಡು ಕಾರ್ ಓಡಿಸ್ತಿದ್ಯಾ, ನಮ್ಮ ವ್ಯಾನಿಗೆ ಗುದ್ದು ಬಿಟ್ಟಲ್ಲ ಅಂತ ಹೊಡೆಯೋದಕ್ಕೆ ಹೋಗ್ತಾರೆ. ಆಗ ಡ್ರೈವರ್, 1 ನಿಮಿಷ ಇರಿ ಸರ್,
ಅಂತ ನಡೆದಿದ್ನೆಲ್ಲ ಹೇಳ್ತಾನೆ. ಹಾಗೆ ಕಾರ್ ಕಡೆ ಕೈ ಮಾಡಿ ತೋರಿಸ್ತಾನೆ. ಆದರೆ ಆಶ್ಚರ್ಯ ಏನು ಅಂದರೆ ಅಲ್ಲಿ ಯಾವುದೇ ಮಹಿಳೆ ಇರಲ್ಲ. ಎಲ್ಲೊಟ್ಟೋದ್ಲು ಅಂತ ಡ್ರೈವರ್ ಹುಡುಕ್ತಾ ಇರ್ತಾನೆ. ಆಗ ಆ ವ್ಯಾನಿನ ಜನ ಹೇಳ್ತಾರೆ, ಅವಳು ನಿನಗೆ ಸಿಗಲ್ಲ ಬಿಡು ಅಂತ. ಇವನು ಯಾಕೆ ಸರ್, ನಿಮ್ಗೆ ಗೊತ್ತಾ ಅವಳು ಯಾರು ಅಂತ ಕೇಳ್ತಾನೆ. ಅದಕ್ಕೆ ಅಲ್ಲಿದ್ದ ಜನ ಹೇಳ್ತಾರೆ, ಅವಳು ದೆವ್ವ ಅಂತ. ಜೊತೆಲಿ ಬರೋ ವೆಹಿಕಲ್ಸ್ಗೆ ಅವಳು ಲಿಫ್ಟ್ ಕೇಳ್ತಾಳೆ ಅಂತ ಹೇಳ್ತಾರೆ. ಆಗ ವೆಹಿಕಲ್ನ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅಂತಲೂ ಹೇಳ್ತಾರೆ. ನಿನ್ನ ಅದೃಷ್ಟ ಚೆನ್ನಾಗಿದೆ, ಬದುಕೊಂಡೇ ಹೋಗು ಅಂತಲೂ ಹೇಳ್ತಾರೆ. ಆಗ ಅಲ್ಲಿದ್ದ ಜನ ಹೇಳ್ತಾರೆ, ನಾವು ಇಲ್ಲಿಯ ಲೋಕಲ್ನವರೇ, ಧರ್ಮಸ್ಥಳಕ್ಕೆ ಹೋಗಿ ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ. ಬರೋ ದಾರಿಲಿ ನಮ್ಮ ವ್ಯಾನ್ ಕೆಟ್ಟು ನಿಂತಿದೆ ಅಂತ ಹೇಳ್ತಾರೆ. ಆಗ ಡ್ರೈವರ್ ಆ ದೇವರೇ ನನ್ನ ಕಾಪಾಡ್ತು ಅಂತ ಕಾರನ್ನ ಎತ್ತಿ ಮೈಸೂರಿಗೆ ಹೋಗ್ತಾನೆ. ಆಗ ಬೆಂಗಳೂರಿಗೆ ಹೋಗದೆ ಅವನು ಮೈಸೂರಿನ ಒಂದು ಹೋಟ್ಲಲ್ಲಿ ಉಳ್ಕೊತಾನೆ. ಅದರ ಮಾರನೆಗೆ ನಮ್ಮ ಸಂಬಂಧಿಕರಿಗೆ ಫೋನ್ ಮಾಡಿ ನಡೆದಿದ್ದನ್ನೆಲ್ಲ ಹೇಳ್ತಾನೆ. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಆ ದಾರಿಲಿ ಬರಲ್ಲ ಸರ್ ಅಂತ ಹೇಳ್ತಾನೆ. ಹಾಗೆ ಸ್ವಲ್ಪ ದಿನ ಕಳೀತಿದ್ದಂಗೆ ಅವನು ವರ್ತನೆನೇ ಬದಲಾಗ್ಬಿಡುತ್ತೆ. ಯಾರ ಜೊತೆನೋ ಒಬ್ಬನೇ ಮಾತಾಡ್ತಾ ಇರೋ ಥರ ಮಾತಾಡ್ತಾ ಇರ್ತಾನೆ. ರಾತ್ರಿ ಹೊತ್ತು ನಿದ್ದೆ ಮಾಡ್ತಾ ಇರಲ್ಲ, ಬದಲಿಗೆ ಆಚೆ ಕಡೆ ತಿರುಗಾಡ್ತಾ ಇರ್ತಾನೆ. ಇದನ್ನೆಲ್ಲ ಗಮನಿಸಿದ ಡ್ರೈವರ್ನ ಹೆಂಡತಿ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ತಾಯ್ತಾನ ಕಟ್ಟಿಸ್ತಾರೆ. ಅದಾದಮೇಲೆ ಸ್ವಲ್ಪ ಅವನು ಪರವಾಗಿಲ್ಲ. ಹೋದ್ವಾರ ಅವರು ನನಗೆ ಸಿಕ್ಕಿ ಕತೆ ಹೇಳಿದಾಗ ನನಗೆ ಒಂದು ಕ್ಷಣ ಭಯ ಆಗಿದ್ರಲ್ಲಿ ಆಶ್ಚರ್ಯ ಇಲ್ಲ. ಓಕೆ ಫ್ರೆಂಡ್ಸ್, ಈ ಕತೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಗುಡ್ ಬಾಯ್.